ಕೊಡ್ತಾ ಇದೆ. ₹1 ನಮಗೆ ವಾಪಸ್ ಕೊಡ್ತಾ ಇದ್ದಾರೆ. ನಾವು ಕಟ್ಟುವ ₹1 13 ಕೊಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರವನ್ನು ವಿರೋಧಿಸಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಹೋರಾಟ ಮಾಡಿದರು, ಅದನ್ನು ಟೀಕೆ ಮಾಡಿದರು. ಆದರೆ ಇವ್ರು ಕೊಡುವಂಥ ನಿಧಿಗಳನ್ನು ಕೊಡ್ತಾ ಇಲ್ಲ. ಒಂದು ಕಡೆ ಅದು ನಡೀತಾ ಇದೆ ಸರ್. ಮತ್ತು ಇನ್ನೊಂದು ಕಡೆ ₹32 ನಾವು ಕೊಡ್ತೀವಿ, ನಮಗೆ ಅಕ್ಕಿ ಕೊಡಿ ಅಂತ ಕೇಳಿದ್ವಿ ಈ ಸರ್ಕಾರ ಬಂದ ಮೇಲೆ. ಅವರು ಇಲ್ಲ ನಮ್ಮ ಹತ್ರ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಪ್ರಧಾನಿಗಳ ಭಾವಚಿತ್ರವನ್ನು ಹಾಕಿ ₹29 ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಅನ್ಯಾಯ. ಅಂದರೆ ನಮಗೆ ಕೊಡಬೇಕು. ನಾವು ರಾಜ್ಯ ಸರ್ಕಾರಕ್ಕೆ ಕೊಟ್ಟರೆ ಜನರಿಗೆ ಒಂದು ಉಚಿತವಾಗಿ ಸಿಗುತ್ತೆ. ಇವರು ₹29 ಹಣ ಹಾಕಿ ಇವರ ಫೋಟೋಗಳನ್ನ ಹಾಕಿ ಎಲೆಕ್ಷನ್ ಮೂಡ್ನಲ್ಲಿ ಇದ್ದಾರೆ ಕೇಂದ್ರ ಸರ್ಕಾರ. ಅದು ಕೂಡ ನಮ್ಮ ರಾಜ್ಯಕ್ಕೆ ಮೋಸ ಆಗ್ತಾ ಇದೆ. ಇನ್ನೂ ಹಲವಾರು ಬೇಡಿಕೆಗಳು ಇಲ್ಲಿದೆ ಸರ್. ಮತ್ತು ಇಲ್ಲಿ ಸ್ಥಳೀಯವಾಗಿ ನಾವು ಹೇಳೋದು, ಇಲ್ಲಿ KGF ಅಲ್ಲಿ ನಮ್ಮ ಹೋರಾಟಗಾರರು ಇವಾಗಲೇ ಶಿಕ್ಷಣ ಮುಖ್ಯ ಮತ್ತು ಕಾಲೇಜುಗಳು ಇದೆಲ್ಲ ಒಂದು ಕಡೆ ಇದ್ರೂ ಕೂಡ BGM ಅಲ್ಲೂ ಗಣಿ ಪ್ರದೇಶ ಇದೆ ಸರ್. ನೀವು ಸ್ವಲ್ಪ ಅಧ್ಯಯನ ಮಾಡಿದರೆ ಚೆನ್ನಾಗಿರುತ್ತೆ. ನಮ್ಮ ಜನರ ಪಾಡು ಏನಂತ ಗೊತ್ತಾಗುತ್ತೆ. ಅಲ್ಲಿ ಸುಮಾರು ಒಂದು 10,000 ಮನೆಗಳಿದೆ. ಅದನ್ನು ಸ್ವಂತ ಮಾಡಬೇಕೆಂದು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನು. ಆಲ್ರೆಡಿ ನಾವು ಹಣ ಕಟ್ಟಿದ್ದೀವಿ, ಅದನ್ನು ಇವರು ಪೊಸೆಷನ್ಸ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು 10,000 ಮನೆಗಳು 99% ಶೆಡ್ಯೂಲ್ ಕ್ಯಾಸ್ಟ್ ಪಾಪ್ಯುಲೇಷನ್ ಬಾಳುವಂಥ ಮನೆಗಳನ್ನು ಸ್ವಂತ ಮಾಡಬೇಕು. BML ಕಾರ್ಖಾನೆ ಇದೆ ಸರ್. ಇಲ್ಲಿ ನಮ್ಮ ಸ್ಥಳೀಯರಿಗೆ, ನಮ್ಮ ಜಿಲ್ಲೆಯವರಿಗೆ, ನಮ್ಮ ತಾಲೂಕವರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ನಾರ್ತ್ ಇಂಡಿಯಾದಿಂದ ಬಂದು ಇಲ್ಲಿ ಅವರಿಗೆ ಕೆಲಸ ಕೊಡ್ತಾರೆ. BML ಕಾಯಂ ಕೆಲಸನೇ ಇಲ್ಲದೆ ಇದ್ದಾರೆ. ನಮ್ಮ ಕಾಂಟ್ರಾಕ್ಟ್ ಇಲ್ಲಿರುವ ಕೆಲಸಗಾರರಿಗೆ ಅಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ. BGML ಕಾರ್ಮಿಕರ 50% ಹಣ ಕೊಡ್ಬೇಕು. ಅದನ್ನು ಅವರು ಇನ್ನೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ. ಮತ್ತು BML ಅನ್ನು ಖಾಸಗೀಕರಣ ಮಾಡಬಾರ್ದು. KGF ನಗರನೇ ಉಂಟಾಗಿದ್ದು BGML ಮತ್ತು BML ಇದೆ. ಅದು ಇನ್ನೊಂದು ಸೋಷಿಯಲ್ ಜಸ್ಟಿಸನ್ನು ನಿರಾಕರಣೆ ಮಾಡೋ ಒಂದು ಕೆಲಸ. ಇಡೀ ಪ್ರೈವೇಟೈಸ್ ಮಾಡೋದು, ರಿಸರ್ವೇಷನ್ನ ಇಲ್ಲದೆ ಮಾಡೋದು. ಮತ್ತು ಇವಾಗ 15,000 20,000 ಜನ ದಿನನಿತ್ಯ ಪ್ರಯಾಣ ಮಾಡ್ತಾರೆ ಬೆಂಗಳೂರಿಗೆ. ನಮಗೆ ಮಾರಿಕೊಮ್ಮಿಂದ ಬಂಗಾರಪೇಟೆವರೆಗೂ 2 ಅಲಿ ಡಬಲ್ ಟ್ರ್ಯಾಕನ್ನು ಮಾಡಿಕೊಡಬೇಕು. ಅದು ಒಂದು ಕಡೆ. ಇಡೀ ತಾಲೂಕಿಗೆ ಈ ಕಡೆ ಬೇತಮಂಗಲದಿಂದ ನೀರು ಬರ್ತಾ ಇದೆ. 8 ಕಿಲೋಮೀಟ್ರ್ ಇದೆ, ನಮಗೆ ಎರಗೋಲ್ ನೀರಿಲ್ಲ. ಅದೇ 35 ಕಿಲೋಮೀಟ್ರ್ ಆ ಕಡೆ ನಾವು ನೀರು ಕೊಡ್ತಾ ಇದ್ದೀವಿ. ಇವಾಗ ಒಂದು ದೊಡ್ಡ ಪಾಪ್ಯುಲೇಷನ್, ಒಂದು 3 ಲಕ್ಷ ಪಾಪ್ಯುಲೇಷನ್ ಇರುವ ಜಾಗ ತಾಲೂಕು, ಒಂದು 2 ಲಕ್ಷ ಪಾಪ್ಯುಲೇಷನ್ ಇರುವ KGF ನಗರ. ಇಲ್ಲಿ ನೀರು ಕೊಡಬೇಕಾದ್ರೆ ಇಲ್ಲಿಂದ ಅದು ಗ್ರಾವಿಟಿ ಫೋರ್ಸ್ನಲ್ಲೇ ಬಂದ್ಬಿಡುತ್ತೆ ನೀರು. ಅದು ಒದಗಿಸದೇ ಇರೋದು ಒಂದು, ಅದು ತಾವು ಬರೀಬೇಕು, ನಮ್ಮ ತಾಲೂಕಿಗೆ ಬೇಕೆಂಬುದು. ಅದು ಕೂಡ ಅಲ್ಲದೆ KGFನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ನಾಡ ಕಚೇರಿಯಲ್ಲಿ ಜನರಿಗೆ ಉತ್ತಮ ಸೇವೆ ಕೊಡಬೇಕು. ಇವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಉದಾಹರಣೆಗೆ, ಇನ್ಕಮ್ಮು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನಾವು ಬಾಂಡ್ ಮಾಡಬೇಕು, BO ಹತ್ರ ಅಟೆಸ್ಟ್ ಮಾಡಬೇಕು, ಮತ್ತು ಅಲ್ಲೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇದು ನೀವು ನೋಡಿ ಯಾವುದು ಬೇಕು. ಹತ್ರ ಒಂದು ₹300-400 ಖರ್ಚಾಗುತ್ತೆ ಸರ್. ನಮ್ಮ ಸರ್ಕಾರಕ್ಕೆ ಬಂದರೆ, ನಮ್ಮ ಆಫೀಸ್ಗೆ ಏನಾದರೂ ಫೀಸ್ ಬಂದರೆ ಪರವಾಗಿಲ್ಲ. ಇಲ್ಲಿ ಏನೋ ಒಂದು ₹40 ಬರುತ್ತೆ ಸರ್ ಫೀಸ್. ಇಷ್ಟೆಲ್ಲ ಕಷ್ಟ ಕೊಟ್ಟು ಇವಾಗ ಇದು ಹೊಸ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಮತ್ತು ಪೆನ್ಷನ್ ಸರಿಯಾಗಿ ಜನರಿಗೆ, ವಯಸ್ಸಾದವರಿಗೆ ಸರ್, ಪೋಸ್ಟ್ ಆಫೀಸಲ್ಲಿ ನಿಲ್ತಾರೆ, ಇವತ್ತು ಬಾ ನಾಳೆ ಬಾ ಅಂತ ಪೆನ್ಷನು ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತು ಇವಾಗ ಒಂದು ರಾಂಗ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡು ರಿನ್ಯೂ ಮಾಡಬೇಕು, ಮತ್ತು ಇದನ್ನು ರಿನ್ಯೂ ಮಾಡಬೇಕು, ನೀವು ಕಮ್ಮಿ ಇಡಬೇಕಂತ ಈ ಪ್ರೈವೇಟ್ ಏಜೆನ್ಸಿಗಳು ಏನಿದೆಯೋ ಅವರೆಲ್ಲ ಸಿಕ್ಕಾಪಟ್ಟೆ ಹಣ ಕೊಡ್ತಾ ಇದ್ದಾರೆ. ಅದು ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಜನರಿಗೆ ಒಂದು ತಿಳುವಳಿಕೆಯನ್ನು ನಮ್ಮ ಆಡಳಿತ ಕೊಡಬೇಕೆಂಬುದು ಒಂದು ಇಷ್ಟು ಬೇಡಿಕೆಗಳು. ಇದು ಕೆಳಗೆ ಇರುವ ಬೇಡಿಕೆ ತಮ್ಮ ಮುಖಾಂತರ ತಾವು ದಯವಿಟ್ಟು ಮಾಡಿದರೆ ಜನರಿಗೆ ತುಂಬ ಉಪಯೋಗ. ಡಿಸ್ಪ್ಲೇ ಮಾಡ್ತೀನಿ. ಸರಿ ಸರ್, ಪ್ಲೀಸ್ ಅದನ್ನು ಮಾಡಿ ಅಂತ. ಇದನ್ನು CPM ಪಕ್ಷದ ತಾಲೂಕು ಸಮಿತಿಯಿಂದ ನಮ್ಮೆಲ್ಲ ತಾಲೂಕು ಮುಖಂಡರುಗಳಿದ್ದಾರೆ, ಅವರ ಪರವಾಗಿ ನಾನು ಕೊಡ್ತೇನೆ. ಪಾನ್ ಕಾರ್ಡ್ಗೆ, ಆಧಾರ್ ಕಾರ್ಡ್ಗೆ ₹380 ಯೂನಿಯನ್ ಬ್ಯಾಂಕ್ಗೆ ಎಲ್ಲ ತಹಸೀಲ್ದಾರ್ ಗಿಟ್ಟ ಎಷ್ಟು ₹380 ಖಾತಾಲೆ. ಪಾನ್ ಕಾರ್ಡ್ಗೂ ஆதார் கார்டு பெரிய இன்சல் மாத்திற்கு ₹350 வாங்குறான். எங்க பேர சர்க்கார் என்ன பண்றான், தாசில்தார் என்ன பண்றான், அதெல்லாம் வந்து அனுப்பணும். ಸಂಬಂಧಪಟ್ಟ ಇಲಾಖೆಗೆ ನಾವು ಕರಿತೀವಿ ಮತ್ತು ಮಾತಾಡ್ತಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷ 7 ಬೇಡಿಕೆ ಪತ್ರ ನಮಗೆ ಸಲ್ಲಿಸಿದ್ದಾರೆ. ಈ ಸಂಬಂಧ ಮುಖ್ಯವಾದ ಬೇಡಿಕೆ ಬರಗಾಲದಲ್ಲಿ ಏನು ನಿಮ್ಮ ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶವನ್ನು ಸರ್ಕಾರದ ಗಮನ ತರ್ತೇವೆ. ಬರಗಾಲದ ಬಗ್ಗೆ ಅಲ್ಲದೆ ಏನು ಒಂದು 4-5 ಬೇಡಿಕೆ ತಂದಿದ್ದೀರಾ. ಅದು ಮುಖ್ಯವಾಗಿ KGF ಮತ್ತು BML ಎಂಪ್ಲಾಯೀಸ್ ಏನು ವಸತಿ ಇದ್ದೀರಿ ಅವರಿಗೆ ಸರ್ಟಿಫಿಕೇಟು ಮತ್ತು
ಇನ್ನೂ ಉಳಿದಿರ್ತಕ್ಕಂಥವ್ರು ಎಲ್ಲರಿಗೂ ಕೊಡಬೇಕು ಅನ್ನೋದು ಮತ್ತು ನಮ್ಮ ಖಾಸಗೀಕರಣ ಮಾಡೋದು ತಡೆಗಟ್ಟಬೇಕು ಅನ್ನೋದು ಮತ್ತು ರೈಲ್ವೆ ಡಬಲ್ ಟ್ರ್ಯಾಕ್ ಮಾಡಬೇಕು ಅನ್ನೋದು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಡೀ KGF ನಗರಕ್ಕೆ ಮಾಡಬೇಕು ಅನ್ನೋದು ಮತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಾಡು ಕಚೇರಿ ಏನು ಸೇವೆ ಸಲ್ಲಿಸ್ತಾ ಸರ್ಕಾರ ಏನು ಸೇವೆ ಕೊಡ್ತಾ ಇದೆ ಅದರ ಬಗ್ಗೆ ಏನು ನ್ಯೂನತೆ ಇದೆ ಅದನ್ನು ಸರಿಪಡಿಸಿರ್ತೀನಿ. ಅದನ್ನು ನಾನು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಕ್ಕೆ ನಾನು ಶೀಘ್ರವಾಗಿ ಏನು ಮಾಡಬೇಕು ಅದನ್ನು ಡಿಸ್ಪ್ಲೇ ಮಾಡಿ ಜನಗಳಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಇಷ್ಟೇ ಕೊಡಬೇಕು. ನೀವು ಹೊರಗಡೆ ಏನು ಪ್ರೈವೇಟ್ನವ್ರಿಗೆ ಇಂಟರ್ವ್ಯೂನ್ ಆಗಿ ಅವ್ರ ಜೊತೆ ಒದ್ದಿಲ್ಲದೆ ನೀವು ಮಾಡಬಾರ್ದು ಅನ್ನೋದನ್ನು ನಾನು ಪ್ರಚಾರ ಮಾಡಲಿಕ್ಕೆ ಮತ್ತು ನಾಡ ಕಚೇರಿಯಲ್ಲಿ ಅದನ್ನು ಟಾಮ್ ಮೂಲಕ ಹೊರಡಿಸಿ ಆಟೋ ಮೂಲಕ ಪ್ರಚಾರ ಮಾಡಲಿಕ್ಕೆ ಅದ್ರ ಜೊತೆ ಕುಂದುಕೊರತೆ ಸಭೆ ಅಂತ ಒಂದು ಏರ್ಪಾಡು ಮಾಡಿದ್ರು ಇಲ್ಲಿರುವ ಸ್ಥಳೀಯರು. ಇವಾಗ ಎಲೆಕ್ಷನ್ ಬಂದರೆ ಪಾರ್ಟಿಸ್ಗಳನ್ನು ಕರೀತಾರೆ. ಇವಾಗ ಜನರ ಸಮಸ್ಯೆ ಇರುವಾಗ ಕುಂದುಕೊರತೆ ಸಭೆ ಕರೆದು ಹೊಸ ತಹಸೀಲ್ದಾರ್ ಬಂದಿದ್ದೀರ ತಾವು. ಆ ಥರ ಕರೆದು ಇಲ್ಲಿರುವ ನಿಜಾಂಶ ಏನಂತ ಗೊತ್ತಾದರೆ ಸೊ ತಾವು ಕೂಡ ನೇರವಾಗಿ ಇದನ್ನು ರೈಟ್ ಓಕೆ ಥ್ಯಾಂಕ್ ಯು.